ಅವ್ರ ಅವ್ರ ಹೈಟ್ ಜಾಸ್ತಿ ಐತಂದ್ರ ಮಾತು ಮುಗಿದು ಹೋಗಿತ್ರಿ. ಅದಕ್ಕೊಂದು ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸರಿ ಆಯ್ತು ಬಿಡ್ರಿ, ನಾನು ಅವ್ರ ಕೇಸ್ ಅಟೆಂಡ್ ಮಾಡ್ತೇನೆ. ಮೇಡಮ್ ಅವ್ರಿಗೆ ಶಾರ್ಟ್ ಕಟ್ ಅನ್ನೋದು ಗೊತ್ತಿಲ್ರಿ, ಎಲ್ಲ ಬರೇ ಕಂಕಣ ಸುತ್ತಿ ಮಹಿಳಾ ರೊಕ್ಕ ಬರೋದ ಅವ್ರದ್ದು ಕತಿ. ಪಿಸಿ ಹೋಗ್ರಿ, ಉಳ್ಕಿದ ಫೈಲ್ ತಗೊಂಡ್ ಬರ್ರಿ. ಓಕೆ ಮೇಡಮ್. ಮುಂದ್ ಬರ್ರಿ, ಮೇಡಮ್ ಅವ್ರ ಹತ್ರ ಹೇಳ್ರಿ ಏನ್ ಪ್ರಾಬ್ಲಮ್ ನಿಮ್ದು. मैडम जी पहले मैं बताता हूँ. अरे मैडम जी सबसे मैं लंबा हूँ, मेरा पहला सुनिए. ಮೇಡಮ್ ನಮ್ ಕಡೆ ಒಂದು ಗಾದೆ ಐತ್ರಿ, ಉದ್ದನ ಮೂಳದ ಬುದ್ಧಿಲ್ಲ ಅಂತ, ಹಂಗದಾನ್ ನೋಡ್ರಿ ಇವ. ಹೇಳ್ರಿ, ನೀವಿಬ್ರು ಜಗಳ ಮಾಡ್ಕೊಂಡ ಸ್ಟೇಷನ್ಗೆ ಬರಾಕ ಏನ್ ಕಾರಣ ಅಂತ ಹೇಳಿ. अरे मैडम कन्नಡ तो थोड़ा थोड़ा. ಲೇ ಲಂಬುಗೋಳ, ನಿನಗೆ ಏಟ್ ಕನ್ನಡ ಬರ್ತತಿ ಅಷ್ಟ ಮೇಡಮ್ ಅವ್ರ ಮುಂದ ನಿಂದ ಏನೈತಿ ಗೋಳ ತೋಡ್ಕೋ. ಓಕೆ, ನಾನು ನಂದು ಕಷ್ಟ ತೋಡ್ಕೋತೀನಿ. ಮೇಡಮ್ ನಂದಕ್ಕೆ ಸಣ್ಣ ಮಗ ಇಲ್ಲ ರೀ, ನಂದಕ್ಕೆ ಮೊದಲು ತೋಡ್ಕೊಂತಾರು. ಅದೇನಾಗಿರೋ ಏನೋ ನಿಮ್ಮಪ್ಪ ನಿಮ್ಮವ್ಗ ಗುರ್ತ. ಯಾವಾಗ ಬಂದ್ರು ಸ್ಟೇಷನ್ಯಾಗ ಬರೀ ಜಗಳ ಮಾಡ್ಕೊಂತಾನೆ ಇರ್ತೀರಿ. ಮೇಡಮ್ ನಾನು ಯಾವಾಗೂ ಜಗಳ ಇಲ್ಲ, ಇದು ನಂದು ತಮ್ಮ ಬಹಳ ಜಗಳ ಮಾಡ್ತಾರು. ನಿಮ್ಮ ಅವ್ರ ನಿಮ್ಮ ಬರೇ ಯಾವಾಗ ಬಂದ್ರು ಹಿಂಗ ನ್ಯಾಯ ಮಾಡಿ ಮಾಡಿ ನ್ಯಾಯನ ಬಗೆಹರಿಯಂಗಿಲ್ಲ. ಇವತ್ತೇನಾರ ಸರಳ ಮೇಡಮ್ ಜೊತೆ ಮಾತಾಡ್ಲಿಲ್ಲ ಒದ್ದು ಒಳಗ ಹಾಕ್ತೇನೆ ಮತ್ತ. ಮೇಡಮ್ ನಮ್ದಕ್ಕ ಇವತ್ತು ನ್ಯಾಯ ಬೇಕು, ಯಾಕಂದ್ರೆ ನಮ್ದು ಮನ್ಯಾಗ ಬಹಳ ಜಗಳ ಮಾಡಾಕತ್ತಾರ. ಹೌದು ಮೇಡಮ್, ನಮ್ಮ ಹೆಂಡತಿಗೆ ಇವ್ರ ಹೆಂಡತಿದ ಟಾರ್ಚರ್ಗ ಬಹಳ ಆಗ್ಬಿಟ್ಟೈತ್ರಿ. ಹೊಗ ಇವ್ರು ಅವ್ರ ಇತ್ತಾಗ ಹಾವು ಸಾಯಂಗಿಲ್ಲ, ಇತ್ತಾಗ ಕೋಲು ಮುರಿಯಂಗಿಲ್ಲ. ಆ ಜಯಮಂದರ್ ಅದಾರ ಇವ್ರು. मेरे पास टाइम नहीं है, जो कुछ भी है जल्दी जल्दी बताओ, क्या है आपका प्रॉब्लम. ಮೇಡಮ್ ನಂದ ಅಪ್ಪಾಗ ಮನಿ ಕಟ್ಸಾರು, ಆದ್ರ ಅವ್ರ 5 ಕಿಟಕಿಗ ಹಾಕ್ಯಾರು ಮನ್ಯಾಗ. ಅಲ್ರಿ ಸಾಮಾನ್ಯ ಅಲ್ಲನ್ರಿ, 9 ಬಾಗ್ಲದ ಮನಿ 5 ಕಿಟಕಿ ಮನಿ ವಾಸ್ತು ಪ್ರಕಾರನ ಹಾಕಿಸ್ತಾರ ಮೊದ್ಲಿಂದನು. ಇದ್ರಾಗೇನ ಜಗಳ ಮಾಡ್ಕೊಂಡು ಸ್ಟೇಷನ್ಗೆ ಬರುವಂತದ್ದು ಏನೈತಿ. ಮೇಡಮ್ ಜಿ ಇವ್ರ ಮನಿಗ 3 ಕಿಟಕಿ ಹೋಗೈತಿ, ನಮ್ಗ ಮನಿಗ 2 ಕಿಟಕಿ ಬಂದೈತಿ. ನಮ್ಗ 3 ಕಿಟಕಿ ಬಂದೈತಿ, ಮತ್ತೆ ನಮ್ಗ ಬಾಲ್ಕನಿ ಬಂದಿಲ್ಲ. ಇವ್ರದ ಮನಿಗ ಬಾಲ್ಕನಿ ಹೋಗೈತಿ, 2 ಕಿಟಕಿ ಬಂದೈತಿ. ಮತ್ ಇದು ಬರಾಬರ್ ಐತಿಲ್ಲ ಅಂತ ನಾನು ಹೇಳಾತೀನಿ. ಈಗ ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ ನೋಡಿ ಮೇಡಮ್, ನಮ್ದ 3 ಕಿಟಕಿ ತಗೊಂಡಾರು, ಬಾಲ್ಕನಿ ಬಿಟ್ಟಾರು. ಇವ್ರದ ಬಾಲ್ಕನಿ ತಗೊಂಡಾರು, 1 ಕಿಟಕಿಗ ಬಿಟ್ಟಾರು. ಮತ್ ಇದ್ರೊಳಗ ಈ ಕಂಪ್ಲೇಂಟ್ ಕೊಟ್ಟು ಜಗಳ ಮಾಡ್ಬೇಕಂತ ಎದಕ್ ಮಾಡ್ಬೇಕು. 2 ಕಿಟಕಿ ಇರೋ ನಿಮಗೇನ್ ಪ್ರಾಬ್ಲಮ್ ಆಗೈತಿ, 3 ಇರೋ ನಿಮಗೇನ್ ಪ್ರಾಬ್ಲಮ್ ಆಗೈತಿ, ಮೊದಲ ಅದನ್ನ ಹೇಳ್ರಿ. ಮೇಡಮ್ ನಾನು ಹೇಳಿದ್ದು ನೀ 2 ಕಿಟಕಿ ತಗೋ, ನಂದ 2 ಕಿಟಕಿ ಬೇಡು, ಮತ್ತೆ ಇನ್ನೊಂದು ಕಿಟಕಿ ಮೇಳೊಳಗ ನಮ್ದಕ್ಕ ಏನ್ ಬೇಕೋ ಅಲ್ಲಿ ನೋಡಾಕ್ ಬರ್ತೈತಿ ಅಂತ ಹೇಳಾರು. ಮಗನ ಕಿಟಕಿಯಾಗ ಏನ್ ನೋಡ್ತಿಲಿ. ಅರೆ ಮೇಡಮ್ ಆ ಕಿಟಕಿ ಕಮಾಲ ನಿಮ್ಗೆ ಗೊತ್ತಿಲ್ಲ. ಆ ಕಿಟಕಿಗೆ ಪೀಚೆ ಚಮ್ಮಕ್ ಚಲ್ಲೋ ಇರ್ತಾರು. ಚಮ್ಮಕ್ ಚಲ್ಲೋ ಅಂದ್ರೆ ಯಾರು. ಅರೆ ಮೇಡಮ್ ಆ ಚಮ್ಮಕ್ ಚಲ್ಲೋಗ ನೋಡ್ತಾ ಇದ್ರೆ ಹಾಗೆ ನೋಡ್ಬೇಕು 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 ಅಂತ ಮನಸ್ಸು ಹೇಳ್ತಾನೇ ಇರುತ್ತೆ. ನಮಗೂ ಹಾಗೆ ಅನ್ಸುತ್ತೆ ಮೇಡಮ್. ಹೊಗ್ಗ ಇವ್ರು ಅವ್ರ ಯಾವಕಿನ್ನ ಚಮ್ಮಕ್ ಚಲ್ಲೋನ್ ನೋಡಾಕ ಕಿಟಕಿ ಸಂಬಂಧ ಜಗಳ ಮಾಡಿ ಸ್ಟೇಷನ್ ಮಠ ಬಂದಾರ. ನೀನ ಬಾರಿ ಹಿರ್ದ ಮಕ್ಕಳು ಬಿಡ ಇವ್ರು. ಅಲ್ರಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕಿಟಕಿಯಾಗ ಹಾಸಿ ನೋಡುದು ತಪ್ಪಲ್ಲನ. ಅರೆ ಮೇಡಮ್ ಕಂಡವ್ರದ ಮನಿ ಹೆಣ್ಣು ಅಲ್ಲ ರೀ, ನಮ್ದಕ್ಕ ಹೆಣ್ಣು ಅದು. ಹೌದು ಮೇಡಮ್, ನಮ್ದ ಕಣ್ಣ ಅವ್ರ ರೀ. ನಿಮ್ಮ ಅವ್ರ ನಿಮ್ಮ ಯಾ ನಮ್ನಿ ಬರ್ಗೆಟ್ಟಿರಿ. अरे तुम लोगों को थोड़ी सी भी तो तमीज नहीं है क्या. ನಮ್ದಕ್ಕೂ ಅದೇ ಹೇಳ್ತಾ ಇರೋದು ಇವ್ರಿಗೆ. ನಂದ ತಮ್ಮಾಗ ಒಂದು ಸ್ವಲ್ಪ ತಮೀಸ್ ಇಲ್ಲ, ಅದಕ್ಕ ನಾನು ಕಂಪ್ಲೇಂಟ್ ಮಾಡ್ಯಾರು. ಮೇಡಮ್ ನನ್ಗೆ ತಮೀಸ್ ಇದೆ, ನಮ್ಮ ಅಣ್ಣನ್ಗೆ ಇಲ್ಲ, ನಾನು ಅದಕ್ಕೆ ಕಂಪ್ಲೇಂಟ್ ಮಾಡ್ಯಾರು. ಶಟ್ ಅಪ್. ಅಲ್ಲ ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ. ಬೇರೆಯವ್ರ ಮನೆ ಹೆಣ್ಮಗಳನ್ನ ಕಿಟಕಿಯಲ್ಲಿ ಹಾಸಿ ನೋಡ್ತೀರಂತ ಅಂದ್ರೆ ನಿಮ್ದು ಎಷ್ಟು ಕೆಟ್ಟ ಬುದ್ಧಿ ಇದೆ. ಮೇಡಮ್ ನಂದ ಕೆಟ್ಟ ಬುದ್ಧಿ ಇಲ್ಲ, ನಂದ ತಮ್ಮಂದ ಕೆಟ್ಟ ಬುದ್ಧಿ. ಶಟ್ ಅಪ್. ಈಗ ಯಾರು ಮಾತಾಡ್ಬೇಡ್ರಿ, ಮೇಡಮ್ ಮಾತಾಡ್ತಾರ, ಬಾಯಿ ಮುಚ್ಕೊಂಡ ಏನ್ ಹೇಳ್ತಾರ ಕೇಳ್ರಿ. ಅಲ್ರಿ ಕಿಟಕಿ ಒಳಗ ಹಾಸಿ ಬೇರೆಯವ್ರನ್ನ ನೋಡಿದ್ರೆ ನಿಮ್ಮನೆಗಿರುವಂತ ವೈಫ್ ಸುಮ್ಮನೆ ಇರ್ತಾರ. ಮೇಡಮ್ ಜಿ ನೀವಂತರೂ ಬಹಳ ಕಾಮಿಡಿ ಮಾಡ್ತೀರಿ. ಅರೇ ಮೇಡಮ್ ಜಿ ಮನೆಯಲ್ಲಿ ಹೆಂಡತಿ ಇರುವಾಗ ಯಾಕಾದ್ರೂ ನೋಡೋ ಧೈರ್ಯ ಈ ಜಗತ್ನಲ್ಲಿರೋ ಗಂಡಸಿಗೆ ಯಾರಿಗೆ ಇದೆ ಹೇಳಿ. ನಾನಂತರೂ ನನ್ನ ಹೆಂಡತಿ ಮನೆಯಲ್ಲಿ ಇಲ್ದಾಗ ಕಿಟಕಿಯಲ್ಲಿ ನೋಡ್ತೀನಿ. ಮೇರಾ ಬಿ ವಹಿ ಕಾಮ್ ಹೇ. ವಾವ್ ಸೂಪರ್ ಅಲ್ರಿ. ಹೆಂಡತಿ ಕಳುಲೆ ಬೇರೆದರ್ನ ನೋಡ್ತೀರಿ ಅಂದ್ರ ನಿಮ್ಮ ಎಂಟೇದಿ ಗಂಡ ಬಿಡು. ಪಕ್ಕ ಅಪ್ಪ ಹುಟ್ಟದವ್ರ ನೀವ. ಶಟ್ ಯುವರ್ ಮೌತ್. ಮೇಡಮ್ ಈ ಗಂಡಸ್ ಜಾತಿನ ಇಷ್ಟ್ರಿ,
ಮನ್ಯಾಗ ಇದ್ದಿದ್ದು ಮಸ್ತ್ ಬಿರಿಯಾನಿ ಬಿಡ್ತಾವ್ರಿ. ಬಾಜು ಮನಿ ಹಳಸಿದ ಬ್ಯಾಳಿ ಸಾರಿಗೆ ಮೂಸ್ ನೋಡ್ತಾವ. ನೀವನ್ನೋದು ಖರೇನ ಐತಿ. ಇವ್ರಿಗೆ ಬ್ಯಾಳಿ ಸಾರು ಟೊಮೆಟೊ ಸಾರು ಸಿಗ್ಲಾರ್ದಂಗ ಮಾಡ್ಬೇಕ ಅಂದ್ರ ಜಕ್ಕಸ್ತ ಮನ್ಯಾಗಿಂದ ಬಿರಿಯಾನಿ ಉಂತಾರ. ನಿಮ್ಮಿಬ್ಬರದು ಪ್ರಾಬ್ಲಮ್ ಕೇಳಿ ನನಗಂತೂ ಭಾರಿ ದುಃಖನ ಆತ. ಮೇಡಮ್ ಜಲ್ದಿ ಬೋಲಿಯೇ, ನಮ್ದಿಬ್ಬರದು ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು? ಹೌದು ಮೇಡಮ್, ನಮ್ದು 6 ತಿಂಗಳಿಂದ ಸ್ಟೇಷನ್ಗೆ ಬಂದು ಹೋಗಿ ಎಷ್ಟು ತ್ರಾಸಾಗಿದೆ. ಇವತ್ತು ನಮ್ದು ಇಬ್ಬರದು ಪ್ರಾಬ್ಲಮ್ಗೆ ಸಾಲ್ವ್ ಮಾಡ್ಬಿಡ್ರಿ. ಅಂದ್ರ ಯಾರ ಒಬ್ರು ಇದ್ರಾಗ ಸೋಲ್ಬೇಕು. ಅಣ್ಣ ಸೋಲ್ತೀಯೋ ತಮ್ಮ ಸೋಲ್ತೀಯೋ? ನಾನು ಅಣ್ಣ ಆಗಿ ತಮ್ಮನ ಶರ್ತಿಗೆ ಸೋಲ್ಕೋಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅರೆ ಮೈ ತೋ ಸಬ್ಸೆ ಛೋಟಾ ಹೂ, ಗರ್ ಪೆ ತೋ ಸಬ್ಸೆ ಲಾಡ್ಲಾ ಹೂ. ನಾನ್ ಸಣ್ಣವನಿದ್ದಾಗ ನಂದ ಅಮ್ಮ ಇವಂದ ಕೈ ಒಳಗಿದ್ದೆಲ್ಲ ನನಗೆ ಟಾಯ್ಸ್ ಎಲ್ಲ ನನಗೆ ಕಸ್ಕೊಂಡು ಕೊಡ್ತಾ ಇದ್ರು. ನಾನು ಸಣ್ಣ ಇದ್ದೇನೆ ಅಂತ ನೀವೆಲ್ಲರೂ ನಂದಕ್ಕ ಇವಂದ ಕಿಟಕಿಗೆ ನಮ್ದಕ್ಕ ಕೊಡಸ್ರಿ. ಬಾರಿ ಹುಚ್ಚು ಸೊಳೆ ಮಕ್ಕಳ ಕೂಡಿದ್ರು ನೋಡು ಇಬ್ರು. ಮೇಡಮರ ಎರಡು ಮಂದಿ ಮಂಡ ಹತಾರದವ್ರಿ. ಇವು ಎಂತ ತೆಲಿಬ್ಯಾನಿ ಕೇಸ್ ಅಂತೀನಿ. ಹೆಂಗ್ ಬಗೆ ಹರಿಸ್ಬೇಕ್ರಿ ನಾವ? ಅನ್ಪೂರ್ಣ ಅವ್ರ ಮುಳ್ಳನ್ನ ಮುಳ್ಳಿಂದನ ತೆಗಿಬೇಕಂತ್ರಿ. ಹೌದ್ ನೋಡ್ರಿ ಮೇಡಮ್. ಇಬ್ಬರದು ಕೇಸ್ ಪರಿಶೀಲನೆ ಮಾಡಿಂದ ನಾನು ಒಂದು ನಿರ್ಧಾರ ಮಾಡೇನಿ. ಮೇಡಮ್ ಜಲ್ದಿ ನಮ್ಗ ಖುಷ್ ಖಬರಿ ಹೇಳ್ರಿ. ಹಾ ಮೇಡಮ್, ನಮ್ದಕ್ಕ ನೀವು ಜಲ್ದಿಗ ಹೇಳ್ರಿ ಏನ್ ಐಡಿಯಾ ಮಾಡಿರಿ ಅಂತ. ಇಬ್ಬರಿಗೂ ಯಾವ ತರನಾದ ತೊಂದ್ರೆನೂ ಆಗಿರಬಾರ್ದು. ಮನಿಯೊಳಗ ಸುಖ ಶಾಂತಿ ನೆಮ್ಮದಿ ಎರಡೂ ಇರ್ಬೇಕ. ನಿಮ್ಮ ವೈಫ್ ಈ ವಿಷಯಕ್ಕ ಎಂದು ಜಗಳಾನ ಮಾಡಿರಬಾರ್ದು. ಅಂತದ್ದೊಂದು ಉಪಾಯನ ನಾನು ಹುಡುಕೇನಿ. ಮೇಡಮ್ ಈ ತರ ಐಡಿಯಾ ಮಾಡಿದ್ದೀರಾ? ಅರೇ ನಮ್ಗ ಬಹಳ ಖುಷಿ ಆಯ್ತು. ಹೌದ್ರಿ ಮೇಡಮ್, ನಮ್ದ ಜಗಳ ಮಾಡಿ ಸಾಕಾಗಿತ್ತು ಜೀವನಾಗ. ನಿಮ್ದ ಒಳ್ಳೆ ಐಡಿಯಾ ಕೊಡ್ತೀರಿ ಅಂದ್ರೆ ನಮ್ದ ಜೀವನ ಇನ್ನು ಮ್ಯಾಗ ಲೈಫ್ ಜಿಂಗಲಾಲ 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 ಹೊಯ್, ಜಿಂಗಲಾಲ ಜಿಂಗಲಾಲ ಹೊಯ್. ಅರೇ ಸುಮ್ ಛೋಟೆ, ಕಿಟಕಿ ನಮ್ಗ ಕೊಡ್ತಾರ ಮೇಡಮ್. ಯಾಕೆ ಅಂದ್ರೆ ನಾನು ಹೈಟಲ್ಲಿ ವಯಸ್ಸಲ್ಲಿ ಎಲ್ಲದ್ರಲ್ಲೂ ನಾನೇ ದೊಡ್ಡ ಇದ್ದೀನಿ. ಅರೇ ಲಂಬೆ ಮೇಡಮ್, ನಾನ್ ಸಣ್ಣವರು ಅಂತ ನನ್ಗೆ ಕಿಟಕಿ ಕೊಡ್ತಾರೆ ನೋಡು. ನನ್ಗೆ ಮೊದಲೇ ಸಿಟ್ಟು ಬಂದಿದೆ, ಇನ್ನು ಸ್ವಲ್ಪ ಸಿಟ್ಟು ತರಿಸ್ಬೇಡ ನೀನು. ಏನು ತುಂಬಾ ಎತ್ತರ ಇದೆಯಂತ ದೌಲತ್ ತೋರ್ಸಕ್ ಹೋಗ್ಬೇಡ ನೋಡು. ಆಮೇಲೆ ಏನ್ ಮಾಡ್ತೀನಾ? ಒಂದು ಏಣಿ ತಗೊಂಡ್ ಬಂದು ನಿನ್ ಎದೆ ಗಂಟಿಸಿ ನಿನ್ನ ಕೆನ್ನೆಗೆ ಸರಿಯಾದ ಶಾಕ್ ಅನ್ನೇ ಕೊಡ್ತೀನಿ. ಇಬ್ರು ಸುಮ್ಮನೆ ಇರ್ಬೇಕು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ 5 ಕಿಟಕಿಯಲ್ಲಿ 2 ಅಣ್ಣನಿಗೆ 2 ತಮ್ಮನಿಗೆ. ಆ 5ನೇ ಕಿಟಕಿ ಏನ್ ಮಾಡ್ತೀರಿ? ಮೇಡಮರ ಪ್ಲೀಸ್ ರೀ, ಆ 5ನೇ ಕಿಟಕಿ ನನಗೆ ಕೊಟ್ಟು ಬಿಡ್ರಿ. ಏನಂದಿ? ನಾ ಏನಂದೇನಿ? ಆ 5ನೇ ಕಿಟಕಿ ಯಾರಿಗೆ ಕೊಡ್ತೀರಿ ಅಂತ ಹೇಳಿ ಮೇಡಮರ್ಗೆ ಕೇಳಿದ್ನಿ. ಇವತ್ತು ಮನೆಗೆ ಬಾ, ನೀನು ಸರಿಯಾಗಿ ನೋಡ್ಕೋತೀನಿ. ಇಬ್ರು ಸರಿಯಾಗಿ ಕೇಳಿಸ್ಕೊರಿ. ಉಳಿದಿರೋ 5ನೇ ಕಿಟಕಿನ ಸ್ನೇಹಿತರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಿ, ತುಂಬಾ ಖುಷಿ ಆಕೈತಿ. ತಮ್ಮಲ್ಲಿ ನಾ ವಿನಂತಿಯಿಂದ ಕೇಳ್ಕೊಳ್ಳೋದಂದ್ರೆ ನಮ್ಮ ಈ ಹಳ್ಳಿ ಕಿಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಆಗಿರ್ಬೋದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ.